ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಆರೋಗ್ಯಕರವಾಗಿರೋ ರೀತಿಯಲ್ಲಿ ಗರಿಗರಿಯಾಗಿರೋ ಅಂಥ ಬೆಳಗ್ಗೆ ತಿಂಡಿ ಅಕ್ಕಿನ ಉಪಯೋಗ ಮಾಡಿದೆ. ಮಾಡೋದು ಕೂಡ ತುಂಬಾ ಸುಲಭ. ಟ್ರೈ ಮಾಡಿ ನೋಡಿ ಒಂದು ಸಲ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ 1 ಗ್ಲಾಸಷ್ಟು ಓಟ್ಸು. ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸ್ ಅಥವಾ ಒಂದೇ ಕಪ್ನ ಉಪಯೋಗ ಮಾಡಿದ್ರೆ ಒಳ್ಳೆಯದು. ನೀರನ್ನ ಹಾಕೊಳ್ಳದೆ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದಾಗಿದೆ. ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ರವೆ, ಉಪ್ಪಿಟ್ಟು ರವೆ, ಚಿರೋಟಿ ರವೆ ಯಾವುದಾದ್ರೂ ಪರವಾಗಿಲ್ಲ, ಅರ್ಧ ಗ್ಲಾಸಷ್ಟು. ಮತ್ತಷ್ಟು ಪ್ರೋಟೀನ್ ರಿಚ್ ಇರಲಿ ಅಂತ ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್, ಅರ್ಧ ಗ್ಲಾಸಷ್ಟು ಹುಳಿ ಮೊಸರು. ಯಾರು ಮೊಸರು ತಿನ್ನಲ್ಲ ಅವರು ಇದನ್ನು ಮೊಸರನ್ನ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದು ತುರಿದಿಟ್ಕೊಂಡಿರೋ ಹಸಿ ಆಲೂಗಡ್ಡೆ. 2 ದೊಡ್ಡ ಆಲೂಗಡ್ಡೆನ ಉಪಯೋಗ ಮಾಡಿದ್ದೀನಿ. ಆಲೂಗಡ್ಡೆನ ಮೊದಲು ತುರಿದು ನೀರಿನಲ್ಲಿ ಹಾಕಿಟ್ಟಿದ್ದೆ. ಈ ರೀತಿ ಮಾಡೋದ್ರಿಂದ ಆಲೂಗಡ್ಡೆ ಬಣ್ಣ ಚೇಂಜ್ ಆಗಲ್ಲ. ಆಮೇಲೆ ಎಕ್ಸ್ಟ್ರಾ ಸ್ಟಾರ್ಚ್ ಏನಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡ್ಬೋದು. ಆಲೂಗಡ್ಡೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಸೋರೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ ಇದನ್ನೆಲ್ಲ ಉಪಯೋಗ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಸೆಮಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಅಂದರೆ ದೋಸೆ ಹಿಟ್ಟು ಥರ ತೆಳುವಾಗೂ ಬೇಡ ಅಥವಾ ರೊಟ್ಟಿ ಥರ ಗಟ್ಟಿಯಾಗೂ ಬೇಡ. ನಿಮಗೆ ರೊಟ್ಟಿ ಥರ ತಟ್ಕೊಳ್ಳಂಗಿದ್ರೆ ಕಡಿಮೆ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಆ ರೀತಿ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಸುಮಾರು ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಡೋಣ. ಇಲ್ಲ ಪದಾರ್ಥಗಳು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟರೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. 5 ನಿಮಿಷ ಆದಮೇಲೆ ಎಲ್ಲದಕ್ಕೂ ಮೊದಲು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ನೋಡಬೇಕು. ಕನ್ಸಿಸ್ಟೆನ್ಸಿ ಗಟ್ಟಿ ಇದೆ. 2ರಿಂದ 3 ಚಮಚದಷ್ಟು ನೀರು. ಇದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಹೆಂಚಿನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ಸೌಟಲ್ಲಿ ಕೂಡ ಹರಡ್ಬೋದು. ಅಂದರೆ ನಾನು ಸಜೆಸ್ಟ್ ಮಾಡ್ತೀನಿ ಕೈಯಲ್ಲಿ ಇದನ್ನು ಹೆಂಚು ಮೇಲೆ ಹಾಕೊಂಡ್ಮೇಲೆ ಹರಡ್ಕೊಳ್ಳಿ. ಮತ್ತಷ್ಟು ತೆಳುವಾಗಿ ಮಾಡ್ಕೋಬೋದು ಕೈಯಲ್ಲಿ ಹರಡ್ಕೊಳ್ಳೋದ್ರಿಂದ. ಎಣ್ಣೆ ಮುಚ್ಚಿಡಬೇಕು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. 2 ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ಈಗ ಇದಾಗಿದೆ. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ನಾನು ಉಪ್ಪಿನಕಾಯಿ ಮತ್ತು ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಬಿಲ್ಕುಲ್ ಇಲ್ಲ. ಹಾಗೆ ಕೂಡ ತಿನ್ಬೋದು. ಮೊಸರಲ್ಲಿ ತಿನ್ಬೋದು, ತುಪ್ಪದಲ್ಲಿ ತಿನ್ಬೋದು, ಬೆಣ್ಣೆಲಿ ಕೂಡ ತಿನ್ಬೋದು. ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸ್ ಕೂಡ ಇದನ್ನು ತೊಗೊಂಡೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.